marks only. Marks is required, no doubt, but marks is not everything. ಅದಕ್ಕಿಂತ ಮುಂದಿದೆ ಕೆಲಸ. ಸೊ ಅದಕ್ಕೆ ದಯವಿಟ್ಟು ಈಗ ನನ್ನ ಪಟ ಇದನ್ನು ಹೇಳೋದಕ್ಕೆ ನನಗೆ ಎಷ್ಟೊತ್ತು ಬೇಡ. ದಯವಿಟ್ಟು ಇವನ್ನೆಲ್ಲ ತೊಗೊಳ್ಳುವಾಗ ವೈ ಐ ಆಮ್ ಅಟೆಂಡಿಂಗ್, ನನ್ನ ಇದಕ್ಕೆ ಬಂದಿದೆ ಅಂತ ಹೇಳ್ತಾ ಇದ್ದೆ. ಐ ಹ್ಯಾವ್ ಎನ್ ಅಪರ್ಚುನಿಟಿ ಟು ಟೆಲ್ ಯು ಆಲ್ ದಿಸ್ ಫೈನಲ್ ಪಾಯಿಂಟ್ಸ್ ಸೊ ದಟ್ ಯು ಕ್ಯಾನ್ ಪ್ರೊಬಬ್ಲಿ ಜೊತೆಗೆ ತೊಗೊಂಡಿರಿ. ಯಾರೋ ಒಬ್ರು ಹೇಳಾರೆ ಅಥವಾ ಏನೋ ಮಾಡಬೇಕು ಅಂತ ಬಂದೀನಿ, ಸುಮ್ಮ ಕುಂತು ಹೋಗೋಣ, ಎಷ್ಟು ಗಂಟೆಗೆ ಬಿಡ್ತಾರೋ. ಈಗ ನಾನು ಸ್ಲೈಡ್ ಹಾಕ್ತಿದ್ದಂಗೆ ಎಷ್ಟು ಸ್ಲೈಡ್ ಇದ್ದವು, ಲಾಸ್ಟ್ ಸ್ಲೈಡ್ ನಂಬರ್ ಓದೋದು ಎಷ್ಟು ಕಾತರ ಅಂದರೆ ನಮಗೆ. ಡೋಂಟ್ ಡೂ ದ್ಯಾಟ್. ಐ ಹ್ಯಾವ್ ಓನ್ಲಿ 8 slides, ಡೋಂಟ್ ವರಿ. ಓಕೆ, ಬಟ್ ಯೂಶ್ವಲಿ ಆ ಥರದ ಆ್ಯಟಿಟ್ಯೂಡ್ ಇಟ್ಕೋಬೇಡ್ರಿ. ಸೆಲೆಕ್ಟ್, ಯು ನೀ ನಾಟ್ ಅಟೆಂಡ್ ಎವ್ರಿ ದಿಸ್ ಒನ್, ಬಟ್ ಸೆಲೆಕ್ಟ್. ಬಟ್ ಅಟೆಂಡ್ ಆದದ್ದು ಮಾತ್ರ ಸೀರಿಯಸ್ ಆಗಿ ನೀಟಾಗಿ ಎತ್ತಕ್ಕಿರ್ಬೋದು, ಏನು ನಾನು ಏನು ಮಾಡ್ಬೋದು ಇದರಲ್ಲಿ, ವಾಟ್ ಈಸ್ ಗೋಯಿಂಗ್ ಟು ಬಿ ಬೆನಿಫಿಟೆಡ್ ಔಟ್ ಆಫ್ ಇಟ್, ಯುನೋ, ಟು ಮೈ ಪರ್ಸ್ನಾಲಿಟಿ, ಇದೆಲ್ಲ ಬೇಕು. ಎಸ್ಪೆಷಲಿ ಥರ್ಡ್ ಇಯರ್ ಇದ್ದವರಿಗೆ ಮೈ ಸಿನ್ಸಿಯರ್ ಸಜೆಷನ್. ಇಲ್ಲಾಂದರೆ ಕರಿಯರು ಎಂಟ್ರಿ ಲೆವೆಲ್ನಲ್ಲಿ 1,000 ಡಿಫ್ರೆನ್ಸ್ ಇದ್ದರು, ಮಂತ್ಲಿ ಸ್ಯಾಲ್ರಿ 1,000 ಡಿಫ್ರೆನ್ಸ್ ಇದ್ದರು, ಕರಿಯರ್ 40 ಇಯರ್ ಇದೆ, ಯು ಆರ್ ಗೋಯಿಂಗ್ ಟು ಲೂಸ್ ಅರೌಂಡ್, ಏನೋ ಇವತ್ತಿನ ಒಂದು ರೇಟ್ ಆಫ್ ಇದಕ್ಕೆ ಯು ಆರ್ ಗೋಯಿಂಗ್ ಟು ಲೂಸ್ ಅರೌಂಡ್ 4 crore rupees. ಪ್ಲೀಸ್ ರಿಮೆಂಬರ್ ದಿಸ್. ಇನ್ ದ ಲೈಫ್ ಸ್ಪ್ಯಾನ್ ಇವತ್ತಿಂದಷ್ಟೇ ರೇಟ್ ಇಟ್ಕೊಂಡೆ ನಾನು, ಮುಂದೆ ಇನ್ನೂ ಜಾಸ್ತಿ ಬೇರೆ ಆಗ್ಬೋದು, ಡಿಪ್ಲೇಷನ್ ಎಲ್ಲ, ಸಾರಿ ಏನಂತಾರೆ ಅದಕ್ಕೆ, ಹಾಂ, ಇನ್ಫ್ಲೇಷನ್. ವೆರಿ ಗುಡ್, ರೈಟ್. ಸೊ ಇವೆಲ್ಲ ಆದರೆ ಮಿನಿಮಮ್ ಇವತ್ತಿನ ರೇಟಿಗೆ ಆರ್ ಬಿ ಐ ರೇಟಿಗೆ 4 crore, 400 lakh ಯು ಆರ್ ಗೋಯಿಂಗ್ ಟು lose. If a guy gets a better job, 1,000 more than you, I hope you can understand what I am telling, right? All these are very, very simple things. Any layman can understand, but putting it on the other side is a little difficult task. Unless until you make your own effort, unless until you start your own positive attitude. It cannot be by your friends, it cannot be by your parents, it cannot be by your, sibling, I mean your brother or sister, it cannot be by teachers. ಹೇಳ್ಬೋದು ಅಷ್ಟೇ, ನಾವು ಹಿಂಗೆ ಹೇಳ್ಕೊತ ಹೋಗ್ಬೋದು ವಿನಃ ಮಾಡಬೇಕು ಅನ್ನೋ ಮನಸ್ಸು ಬಂತು ಅಂದಷ್ಟೇ. ಯಾಕೆಂದರೆ ಐ ಹ್ಯಾವ್ ಗಿವನ್ ಎನ್ ಎಕ್ಸಾಂಪಲ್, ಸಿಂಪಲ್ ಎಕ್ಸಾಂಪಲ್, ಇನ್ ಅವರ್ ಕಾಲೇಜ್ ಓನ್ಲಿ. Sherwin Meligeri, who is a mechanical guy, who has a rank of 1,70,000 odd, and he was a master of Python. And ಅದು ಹ್ಯಾಕರ್ಸ್ ರ್ಯಾಂಕ್ನಲ್ಲಿ ಯಾಕೆ ರಿಜಿಸ್ಟರ್ ಮಾಡಿರಿ ಅಂತ ಕೇಳಿದೆ ಅಂದರೆ, ಹ್ಯಾಕರ್ಸ್ ರ್ಯಾಂಕರ್ನಲ್ಲಿ ರಿಜಿಸ್ಟರ್ ಮಾಡಿ ನೀವೇನಾದ್ರು ಅದರದ್ದು ಸ್ಟೇಜ್ ಇದೆ, ಸ್ಟೆಪ್ಸ್, ಲೆವೆಲ್, 3rd level ಹೋದ್ರಿ ಅಂದರೆ ಅಗೇನ್ ಐ ಆಮ್ ದ ಪರ್ಸನ್ ಹೂ ಕ್ಯಾನ್ ಗೆಟ್ ಯು ಎ ಜಾಬ್, ಗುಡ್ ಜಾಬ್, ಬೆಟರ್ ಜಾಬ್ ದೆನ್ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್ ಪ್ರೊಬಬ್ಲಿ ಆನ್ ದ ಕ್ಯಾಂಪಸ್. ಹ್ಯಾಕರ್ಸ್ ರ್ಯಾಂಕ್ನಲ್ಲಿ ಲೆವೆಲ್ 3ಗಿಂತ ಮೇಲೆ ಹೋದ್ರಿ ಅಂದರೆ. ಸಿಸ್ಕೋ ಸರ್ಟಿಫಿಕೇಷನ್ ಇತ್ತು ಅಂದರೆ ಯಾವನು ಕೊಡೋಂಗಿಲ್ಲ, ನೋಡೇ ಬಿಡೋದು. Who is the guy who is the idiot who is not going to give the job? Let me see. ಇಲ್ಲ AWS ಯಾವ್ದಾರ ಒಂದು ಸರ್ಟಿಫಿಕೇಷನ್ ಕೋರ್ಸ್ ಇತ್ತು ಅಂತ ನಿಮ್ಗೆ ಯಾರು ಕೊಡೋಂಗಿಲ್ಲ. ಐ ಆಮ್ ದ ಫಸ್ಟ್ ಪರ್ಸನ್ ಟು ಗೆಟ್ ಎ ಬೆಟರ್ ಜಾಬ್ ಫಾರ್ ಯು. ಬಟ್ ಅದು ಯಾವುದು ಮಾಡ್ತಾ ಇಲ್ಲ ನಾವು. ಜಸ್ಟ್ ಕ್ಲಾಸಿಗೆ ಹೋದೆ, ಮಾಸ್ಟರ್ ಬೈದನಿಲ್ಲೇ ಮುಗಿತಂತ ಅಟೆಂಡೆನ್ಸ್ ತೊಗೊಂಡು ನಾನು, ಎಲ್ಲೋ ದೇವ್ರೆ, ಬುಲ್ಶಿಟ್. ಆಲ್ ದೀಸ್ ಆರ್ ಬುಲ್ಶಿಟ್. ದೇ ಆರ್ ನಾಟ್ ಗೋಯಿಂಗ್ ಟು ಡೂ ಎನಿಥಿಂಗ್. ಓಕೆ, ಬಟ್ ಆ ಒಂದು ಇದನ್ನು ಆದಷ್ಟು ಬಿಟ್ಟು ಇವತ್ತಿಂದ ಅದು ಇನ್ನು ನಿಮಗೆ ಟೈಮ್ ಇದೆ, ಸ್ಟಿಲ್ ಯುವರ್ ಟೈಮ್. ಆ್ಯಂಡ್ ಮೈ ಸ್ಟೂಡೆಂಟ್ಸ್ ಆರ್ ಹ್ಯಾವಿಂಗ್ ಅಟ್ಲೀಸ್ಟ್ 3.5 years ಟೈಮ್, ವೆರಿ ಗುಡ್ ಟೈಮ್. ಸೊ ಪ್ಲೀಸ್ ಎನ್ಶ್ಯೂರ್ ದ್ಯಾಟ್ ಯು ಆರ್ ಡೂಯಿಂಗ್ ಗುಡ್ wherever it is possible. Wherever it is not possible, forget. We cannot do, everything. We are human beings. We have 1% ability or 2% ability. ಆ ಎಬಿಲಿಟಿ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಆಗ್ತದೋ ಪರ್ಫೆಕ್ಟಾಗಿ ಮಾಡೋಕ್ಕೆ ಕಲಿ. ಅದು ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಅ ಲಾಟ್, ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಮೇಕ್ ಯುವರ್ ಲೈಫ್. ಆ್ಯಂಡ್ ದ ಲೈಫ್ ವಿಲ್ ನಾಟ್ ಆಸ್ಕ್ ಎನಿಥಿಂಗ್, ಎನಿ ಟೀಚರ್ or anybody will not ask you anything out of it. And you are the one who is going to get either positive or negative, or good or bad. So my point is as simple as that, kind note. Let me go to the slide. TRL stands for Technology Readiness Level. And actually this TRL is a TRL ಆಯ್ತಾ ನಿಮ್ದು ಆಯ್ತಾ ಇರೋದಲ್ಲ ಆಯ್ತಾ ಇಲ್ಲ ಮಾಡೋಕ್ಕಂತ ಆಮೇಲೆ ಬೇಕಾದ್ರೆ ಹಾಂ. TRL is a term which is purely or 100% it is
related to or confined to engineering projects and engineering products, not for non-technical. So that T for technology only, and it is coined by NASA. NASA, for example, I'll just take a simple example. I have invented a wonderful helicopter with all the amenities, facilities, everything, very, very good. But it may fall down 1 out of 100 ಅಂದರೆ ನೀವು ನನ್ನ ಹೆಲಿಕಾಪ್ಟರ್ನಲ್ಲಿ ಕೂಡ್ತೀರಾ? ಇಲ್ಲ. So helicopter or the aeroplane must have the highest TRL 9, technology readiness level 9. Then only you can go for manufacturing. I hope you can understand. A simple way of understanding what is exactly the TRL means. So TRL ನಾಸಾದವರಿಗೆ TRL 8 and 9 ಗಿಂತ ಕೆಳಗಿದ್ರೆ they will not do that. They will not take that. They will not go for productization. Anything which has to come for product level, it has to be above TRL 8 and above. TRL 7 ಗಿಂತ ಕೆಳಗಿದ್ರೆ some guy commercial interest ಇದ್ದಂಥ ಒಂದು ಕಂಪನಿಯವರು ಪರ್ಚೇಸ್ ಮಾಡ್ಬೋದು. If you have a work which is around TRL 6 and 7, TRL 6 ಗಿಂತ ಕೆಳಗಿದ್ರೆ up to TRL 4, TRL 4, 5, 6, it is something like your project which you are able to do it and you are able to show it on the table and it may not work outside. Are you able to understand what I am telling? ಎಲ್ಲೋ ಒಂದು assume that home automation ನಲ್ಲಿ smoke detector and controller, smoke detector and controller. ಅದು ಹೆಂಗೆ ಮಾಡ್ತೀವಿ ಅಂದರೆ ಸ್ಮೋಕ್ ಡಿಟೆಕ್ಟರ್ ಆ್ಯಂಡ್ ಕಂಟ್ರೋಲರ್ ಅಂತಂದು ಒಂದು ಮನೆಯದ ಒಂದು ಥರ್ಮೋಕೋಲ್ ಮನೆ ಮಾಡ್ತೀವಿ ನಮ್ಮ ಪ್ರಾಜೆಕ್ಟ್ನಲ್ಲಿ ಮಾಡಿ ಅದರೊಳಗೊಂದು ಇದು ಸ್ಮೋಕ್ ಡಿಟೆಕ್ಟರ್ ಇಡ್ತೀವಿ, IR ಡಿಟೆಕ್ಟರ್ ಏನು ಇಟ್ಟು ಅದ್ರ ಒಳಗೆ ಬೆಂಕಿ ಹಚ್ಚಬೇಕು. ಪೂರಾ ಬೆಂಕಿ ಬಿದ್ದ ಮೇಲೆ ಅದು ಸಾಕಷ್ಟು ಅಂತ ಸ್ಟಾರ್ಟ್ ಆಗ್ತದೆ. ಅದು ಈವನ್ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ನಲ್ಲೂ ವರ್ಕ್ ಮಾಡ್ತಾ ಇಲ್ಲ. ಅದು ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟೆಲಿಂಗ್? ವಿ ಹ್ಯಾವ್ 2 environments ಫಾರ್ ಎನಿ ವರ್ಕ್ ಪ್ರಾಜೆಕ್ಟ್, ಟೆಕ್ನಿಕಲ್ ವರ್ಕ್. One is called controlled environment where you are supplying that environment. ಈಗ ಒಂದು ಪೋಲ್ಟ್ರಿ ಫಾರ್ಮ್ನಲ್ಲಿ ಏನೋ ಮಾಡಬೇಕಾಗಿತ್ತು, ಅಲ್ಲಿ ಹೋಗಿ ಮಾಡೋಕ್ಕಾಗೋದಿಲ್ಲ. ಇಲ್ಲೇ ಒಂದು ಸಣ್ಣದೊಂದು ಪೋಲ್ಟ್ರಿ ಫಾರ್ಮ್ದು ಒಂದು ವಾಲ್ಯೂಮ್ ಮಾಡಿಕೊಂಡು ಅಲ್ಲೇ ಕಂಟ್ರೋಲ್, ದಟ್ ಈಸ್ ಕಾಲ್ಡ್ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್, ರೈಟ್? ಆ್ಯಂಡ್ ವಿ ಹ್ಯಾವ್ ಅನದರ್ ಕಾಲ್ಡ್ ಆ್ಯಸ್ ಆ್ಯಕ್ಚುಯಲ್ ಎನ್ವಿರಾನ್ಮೆಂಟ್. ಸೊ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ನಲ್ಲಿ ವರ್ಕ್ ಆದ ಎಲ್ಲ ಪ್ರಾಜೆಕ್ಟು ವರ್ಕು ಆ್ಯಕ್ಚುಯಲ್ ಎನ್ವಿರಾನ್ಮೆಂಟ್ನಲ್ಲಿ ವರ್ಕ್ ಆಗಬೇಕು ಅಂತಿಲ್ಲ. ಆಗಬೇಕು ಅಂದರೆ ಯು ಹ್ಯಾವ್ ಟು, ಈಗ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಎ ಡ್ರೋನ್ which is going to supply medicine and it is going to detect automatically the accident spot and it is going to land there and it is going to supply medicine to the life saving medicine to the people who are met with accident casualties. ಆ ಥರ ಇದ್ದರೆ ಇಲ್ಲ ಇಲ್ಲೊಬ್ಬ ನಿಲ್ತೀನಿ, ಅಲ್ಲೊಂದು ಆಕ್ಸಿಡೆಂಟ್ ಸ್ಪಾಟ್ ಅಂತೀನಿ, ಹಾಸ್ತೀನಿ, ಹೋಗೋದು ನಿಲ್ತೈತಿ, ಇದು ಲೆಬೊರೇಟ್ರಿಲಿ ತೋರಿಸ್ತಿರ್ತೀನಿ. ಅಯ್ಯಪ್ಪ ಕೆನಾಲ್ಸಂಗ್. ಬಟ್ ಅಲ್ಲಿ ಹಂಗಿರ್ಬೇಕು ಅಂತಿಲ್ಲಲ್ಲ. ಅಲ್ಲಿ ಸುತ್ತಮುತ್ತ ಗಿಡ ಇರ್ಬೋದು, ಗಾಳಿ ಆ ಕಡೆಯಿಂದ ಬರ್ತಿರ್ಬೋದು, ಧೂಳು ಎದ್ದಿರ್ಬೋದು, ಇಲ್ಲ ಇನ್ನೊಬ್ಬ ಅಲ್ಲ ಒಂದು ಪಟಾಕ್ಷಿ ಹಚ್ಚಿರ್ಬೋದು. ದೇ ಆರ್ ಆಲ್ ಅನ್ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್, ಆ್ಯಕ್ಚುಯಲ್ ಎನ್ವಿರಾನ್ಮೆಂಟ್. ಸೊ ಆ್ಯಕ್ಚುಯಲ್ ಎನ್ವಿರಾನ್ಮೆಂಟ್ನಲ್ಲಿ ವರ್ಕ್ ಆಗಬೇಕು, ನಮ್ಮ ಇಂಪ್ಲಿಮೆಂಟೆಡ್ ವರ್ಕ್ ಏನಾದ್ರು ಮಾಡೆಲ್ ಏನಾದ್ರು ವರ್ಕ್ ಆಗಬೇಕು ಅಂದರೆ ಇಟ್ ಹ್ಯಾಸ್ ಟು ಬಿ TRL, ಅದೇ ಒಂದು TRL 7 and above. So just for your understanding, I can share this slide, but I will keep that. Before that, let me ask you, what is exactly the science, meaning of science, engineering and technology? You have heard of IISc. What is IISc? Indian Institute of Science. And you have also heard of IIT, Indian Institute of. What is the difference? What is the difference between IISc and IIT? IISc basically are the inventors. They are not the producers. They are not the end. Probably they use some fundamental law or postulates or whatever, theorems, mathematics, modeling, simulation, all those things. They will make a ready some sort of, it may work
up to that level. And then technology means implementation. Actually, technology will get you product. Science is just understanding, observing, proving, all these things. Basic laws, principles, all those things, science. Engineering andre use of those and going for some productization, but not ready product, commercial product alla athwa ready to use by the society alla. Science is a fundamental requirement, and it has given birth to engineering, and engineering is putting the problem into what you call it as a solvable form or something. Then technology is giving a form. That solved, solution ige, where there is a problem, and the problem is defined by rules, regulations, stipulations, all those things, laws, phenomena, by science. Engineering is going to start finding the solution for that problem, and if the solutions are viable, feasible, then technology is going to put that into what we call it as end use product. So that is a order. And it is never why in your curriculum ಪ್ರಾಜೆಕ್ಟಿಗೆ 10 ಕ್ರೆಡಿಟೋ 8 ಕ್ರೆಡಿಟೋ ಏನಿದೆ, ಉಳಿದೆಲ್ಲ ಕೋರ್ಸಿಗೆ ಮ್ಯಾಥಮೆಟಿಕ್ಸು, DSP, ಡಿಜಿಟಲ್ ಸಿಗ್ನಲ್ ಪ್ರೊಸೆಸಿಂಗ್, ಇವೆಲ್ಲ ಟಫ್ ಸಬ್ಜೆಕ್ಟ್ ಅಂತಿರಲ್ಲ. ಸಿಗ್ನಲ್ಸ್ ಆ್ಯಂಡ್ ಸಿಸ್ಟಮ್ಸ್, ಫೀಲ್ಡ್ ಥಿಯರಿ, ಥರ್ಮೋಡೈನಮಿಕ್ಸ್ ಇನ್ ಮೆಕ್ಯಾನಿಕ್ಸ್, ಫ್ಲೂಯಿಡ್ ಮೆಕ್ಯಾನಿಕ್ಸ್, ಇವೆಲ್ಲ ಟಫ್ ಸಬ್ಜೆಕ್ಟ್ ಅಂತೀವಲ್ಲ, ಅದಕ್ಕೆ 3 ಕ್ರೆಡಿಟ್ ಇದೆ. ಪ್ರಾಜೆಕ್ಟಿಗೆ 10 ಕ್ರೆಡಿಟ್ ಹಾಕಿದ್ದಾರೆ. ಅವರು ಕರಿಕ್ಯುಲಮ್ ಡಿಸೈನ್ ಮಾಡಿದವರು ಅವ್ರೇನು ಮಾಡಿರಲ್ಲ, ಅಂದರೆ ಅವರು ದೇ ನೋ ದ್ಯಾಟ್ ದಿ ಪ್ರಾಜೆಕ್ಟ್ ಈಸ್ ಗೋಯಿಂಗ್ ಟು ಗೆಟ್ ಯು ಎ ವಂಡರ್ಫುಲ್ ವಾಟ್ ಯು ಕಾಲ್ ಇಟ್ ಆ್ಯಸ್ ಪ್ರಾಜೆಕ್ಟನ್ನು ಅನುಭವಿಸ್ಬೇಕು. ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್. Then only your inner personality will grow. And when you start talking to an interview, first question keludadu na because you take it from me, the recruiter will ask you at least 1 or 2 questions on your project, no doubt at all. He is not interested in your intelligence level. He may be interested in your communication ability, the way you have worked in the group, the way you have your efficiency, all these things he is going to check with the project. So project ಅನ್ನು ಯಾವುದೇ ಮಾಡಿರಿ, ಸಣ್ಣದೇ ಮಾಡಿರಿ, ನಕಲಿ ಮಾಡಿದಂಥ ಪ್ರಾಜೆಕ್ಟೇ ಇರಲಿ, ಬಟ್ ಪ್ಲೀಸ್ ಟ್ರೈ ಟು ಬಿ ಇನ್ವಾಲ್ವ್ ಇನ್ ದ್ಯಾಟ್ ವರ್ಕ್. ಡೋಂಟ್ ಸ್ಕಿಪ್ ಇಟ್. ನಮ್ಮ ಫ್ರೆಂಡ್ಸ್ ಮಾಡ್ತಾರೆ, ನಾನು ಅವ್ರಿಗೆ ಹೋಗ್ತೇನೆ ರೀ, ನನಗೆ ಐತ್ರಿ, ಜಾತ್ರೆ ಐತ್ರಿ, ಐತ್ರಿ ಅನ್ಕೋತ ದಯವಿಟ್ಟು ಮಾಡಬೇಡಿ. ಪ್ರಾಜೆಕ್ಟ್ ಸಣ್ಣದೇ ಮಾಡಿರಿ, ಬೇಡ ಅನ್ನೋದಿಲ್ಲ, ಬಟ್ ಟ್ರೈ ಟು ಬಿ ಇನ್ವಾಲ್ವ್ಡ್ ಇನ್ ದ್ಯಾಟ್. So why? Because the recruiter is going to ask you something about the project, and thereby he will estimate your inner personality. Please, ಇದನ್ನು ಬೇಕಾದ್ರೆ ನೀವು ನಾನು ಬ್ಲಡ್ನಲ್ಲಿ ಬರ್ಕೊಡ್ತೀನಿ. He is going to estimate your inner personality, whether it is going to suit his company job, or is it okay, worth to pay that much of salary and all. He will understand it only by going through your project. Just he will ask you 1 or 2 questions. He may not listen what exactly you have done. ಏನು ಮಾಡಿರಿ, ಅದರಲ್ಲಿ ಯಾವ ನಮೂನೆ ಟೆಕ್ನಾಲಜಿ ಯೂಸ್ ಮಾಡಿರಿ ಇರಲಿಕ್ಕಿಲ್ಲ, ಬಟ್ ಅವ ಕೇಳೋನೇ ನಮಗೆ ನೋಡ್ಬೇಕಾದ್ರೆ. ಕ್ಯಾನ್ ಯು ಟೆಲ್ ಸಮಥಿಂಗ್ ಅಬೌಟ್ ಯುವರ್ ಫ್ಯಾಮಿಲಿ ಅಂತ ಕೇಳ್ತಾರೆ. ಅದು ಸೋಷಿಯಲ್ ನಿಮ್ಮ ಕನೆಕ್ಟ್ ಎಷ್ಟಿದೆ ಅಂತ ನೋಡೋದಕ್ಕೆ. ಕ್ಯಾನ್ ಯು ಟೆಲ್ ಸಮಥಿಂಗ್ ಅಬೌಟ್ ಯುವರ್ ಪ್ರಾಜೆಕ್ಟ್ ಅಂತ ಕೇಳ್ತಾರೆ. ಯಾಕೆಂದರೆ ಹೌ ಮಚ್ ಯು ಆರ್ ಇನ್ವಾಲ್ವ್, ವಾಟ್ ಈಸ್ ಯುವರ್ ಕಾನ್ಫಿಡೆನ್ಸ್ ಲೆವೆಲ್, ವಾಟ್ ಈಸ್ ದ ಪ್ರೆಸೆಂಟೇಷನ್ ಎಬಿಲಿಟಿ, how much you have worked in the team, what was your level of involvement, how much you loved your work. ಇದನ್ನೆಲ್ಲ ನೋಡ್ತಾರೆ. ಅದಕ್ಕೆ ಪ್ರಾಜೆಕ್ಟಿಗೆ ಯಾಕೆ ಹೈಯೆಸ್ಟ್ ಕ್ರೆಡಿಟ್ ಅಮಂಗ್ ಆಲ್ ದ ಕೋರ್ಸಸ್ ಇನ್ ಇಂಜಿನಿಯರಿಂಗ್ ಪ್ರೋಗ್ರಾಮ್. ಯಾಕೆಂದರೆ ಅದಕ್ಕೆ ರೈಟ್. ಆ್ಯಂಡ್ ಆಲ್ಸೋ ಐ ಹ್ಯಾವ್ ರಿಟರ್ನ್ ವೈ ಇಟ್ ಈಸ್ ಆಸ್ಕ್ಡ್ ಇನ್ ಎವ್ರಿ ಟೆಕ್ನಿಕಲ್ ಇಂಟರ್ವ್ಯೂ ಬೈ ದ ರಿಕ್ರೂಟರ್. ನಿಮ್ಮ ಪ್ರಾಜೆಕ್ಟ್ ಅಂದರೆ ಏನು ಮಾಡಿರಿ, ವಾಟ್ ಎಕ್ಸಾಕ್ಟ್ಲಿ ಯು ಹ್ಯಾವ್ ಡನ್ ಇನ್ ಯುವರ್ ಮಿನಿ ಪ್ರಾಜೆಕ್ಟ್ ಆರ್ ಮೇನ್ ಪ್ರಾಜೆಕ್ಟ್ ಅಂತ ಕೇಳಕ್ಕೆ ನೋಡ್ಬೇಕಾದ್ರೆ. Because he wants to know your inner ability, inner personality. That is one way of asking, knowing a small thing about your inner personality. Adhan dayaviಟ್ಟು okay, then the project work, if you are involved, and it is going to build the competences, and it is going to improve your skills, maybe communication skill, maybe presentation skill, maybe technical skill, maybe anything. Okay,
interpersonal relationship, whatever. And it is useful for brighter career. So I said there are two ways of doing project. I have at least 6 or 7 products in the market, not in the general market, in the industry market. I am running a parallelly. I am running a company where I have some products, my own product, invented products. Okay, I have a patent also in one of the for one of the products. Anyway, so the product requires higher level than the project in terms of its working working in terms of its efficiency, in terms of how many of you have used Arduino Uno board? Arduino Uno board ಯೂಸ್ ಮಾಡಿರಿ ಹೌದಾ? ಆ ಆರ್ಡಿನೋ ಉನೋಕ್ಕೆ ಎಷ್ಟು ಕೊಟ್ಟು ತೊಗೊಂಡಿರಿ? ನೀವು 400 ರೂಪಾಯಿ ಕೊಟ್ಟು ತೊಗೊಂಡಿರ್ಬೋದು, 400 ರುಪೀಸ್. 150 ರೂಪಾಯಿ ಮಾಡ್ಬೋದಾಗಿತ್ತು ನೀವು. 250 ರೂಪಾಯಿ ಸುಮ್ಮನೆ ದಂಡ ಮಾಡಿದರು. ಆ ಆರ್ಡಿನೋ ಉನೋದಲ್ಲಿ ಆ ಬೋರ್ಡ್ ತೊಗೊಂಡ್ರೆ ಅದರಲ್ಲಿ ಒಂದು ಐ ಸಿ ಇರುತ್ತೆ, ದೇರ್ ಇಸ್ ಒನ್ ಐ ಸಿ. ಆ ಐ ಸಿ ಬಿಟ್ಟರೆ ಐ ಸಿ ಜೊತೆ ಒಂದು ಕ್ರಿಸ್ಟಲ್ ಇರುತ್ತೆ, 16 ಪಾಯಿಂಟ್ ಸಮಥಿಂಗ್ ಮೆಗಾ ಹರ್ಟ್ಜ್ ಬಿಟ್ವೀನ್ ಪಿನ್ ನಂಬರ್ 9 and 10. ಅದು ಎರಡೇ ತೊಗೊಬಂದ್ರಿ ಅಂದರೆ ಐ ಆಮ್ ಗೋಯಿಂಗ್ ಟು ಗೆಟ್ ಯು ದ ಸೇಮ್ ಫಂಕ್ಷನಾಲಿಟಿ. ದಿ ರಿಮೈನಿಂಗ್ ಏನು ಹೊರಗಿದೆಯಲ್ಲ ಅವು ಯಾವುದೂ ನೀವು ಯೂಸ್ ಮಾಡ್ತಾ ಇಲ್ಲ. ಬಟ್ ಸ್ಟಿಲ್ ವಿ ಗೋ ಆ್ಯಂಡ್ ಪರ್ಚೇಸ್ ಅನ್ Arduino Uno. I don't know why. If you purchase an Arduino Uno for your project work, and if you take out some input and output and use it and in your project, it is a TRL level 3 or 4, not more than that. It's a breadboard level, it is called. Please don't, at least in final year project, try to use your own design around that IC. ಆ ಐಸಿಗೆ 28 ಪಿನ್ ಐ ಸಿ ಅದು, 8 ಮೆಗಾ 32. ಆ 28 ಪಿನ್ನಲ್ಲಿ ಪಿನ್ ನಂಬರ್ 9, 10 ಬಿಡ್ಲು ಒಂದು ಕ್ರಿಸ್ಟಲ್ ಹಾಕಿದ್ರಿ ಅಂದರೆ, 9 and 10 ಬಿಡ್ಲು ಒಂದು ಕ್ರಿಸ್ಟಲ್ ಹಾಕಿದ್ರಿ ಅಂದರೆ ಇಟ್ ಈಸ್ ರೆಡಿ ಟು ಯೂಸ್. ಪವರ್ ಸಪ್ಲೈ ಕೊಟ್ಟರೆ ಅಂದರೆ ಅಷ್ಟು ಪಿನ್ನನ್ನು ನಾವು ಹೆಂಗೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಬಟ್ ಮೋಸ್ಟ್ ಆಫ್ 99.999% ಆದರೆ ನಾವು ಆರ್ಡರ್ ಮಾಡೋದು, ಅದು ಬಂದು ಕೂಡ ತೊಗೊಳ್ಳೋದು, ಅದಕ್ಕೆ ಪಿನ್ ನಂಬರನ್ನು ಟೈ ಮಾಡೋದು, ಟೈಪ್ ಮಾಡೋದು, ಇನ್ಪುಟ್ ಔಟ್ಪುಟನ್ನು ಪ್ರೋಗ್ರಾಮ್ನಲ್ಲಿ ಯಾವ್ದು ಇನ್ಪುಟು ಯಾವ್ದು ಔಟ್ಪುಟು ಡಿಫೈನ್ ಮಾಡೋದು, ಯೂಸ್ ಮಾಡೋದು. ಆ್ಯಂಡ್ ಸಿನ್ಸಿಯರ್ಲಿ ಇಫ್ ಯು ಯೂಸ್ ದ್ಯಾಟ್ ರೆಡಿ ಬೋರ್ಡ್, ಇಟ್ಸ್ ಕಾಲ್ಡ್ ಇಂಟರ್ಮೀಡಿಯೇಟ್ ಬೋರ್ಡ್ ಆರ್ ಡೆವಲಪ್ಮೆಂಟ್ ಬೋರ್ಡ್, ಆ್ಯಂಡ್ ಇಫ್ ಯು ಯೂಸ್ ದ್ಯಾಟ್ ಯುವರ್ TRL, the technology readiness level of your project will go down, it will not go up. Otherwise, if you use the IC and that, because you are not using the other peripheral arrangement facilities there, n number of peripheral facilities are there on the Arduino Uno board. So don't try to cut down the unwanted things, because at the end of the day, when you want to make a product, you have to integrate them. Integration ನಲ್ಲಿ 1 milligram, please, that I have done so and so without losing the confidentiality. I have done this, it's going to work like this, or a small video, whatever. I am sure one or the other company will come and ask you, Aman Bhatia nano barbodu. Who is Aman Bhatia? Aman Gupta, sorry. Shark Tanker. Boat. Are Shark Tanker. How many of you have a habit of, I don't say habit, hobby of, at least habit as a chalo, but hobby of going through Shark Tank on Sony? At least ಒಂದು 10 ನಿಮಿಷದ ಎಪಿಸೋಡ್ ನೋಡಿ, ಪ್ಲೀಸ್ ನೋಡಿ, ಯು ವಿಲ್ ಅಂಡರ್ಸ್ಟ್ಯಾಂಡ್. ಓಕೆ, ಟೆಕ್ನಾಲಜಿ ಅದು ಯಾವ ಲೆವೆಲಿಗೆ ಇರಬೇಕು, ಹೆಂಗಿದ್ರೆ ಚಲೋ, ಪ್ರಾಜೆಕ್ಟನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಇನ್ನೂ ಒಂದು ಸ್ವಲ್ಪ ಸಪೋರ್ಟ್ ಸಿಗ್ಬೋದು ನಿಮಗೆ. ಪ್ಲೀಸ್ ಟ್ರೈ ಟು ಗೋ ಥ್ರೂ, ವಾಚ್. ಇಟ್ಸ್ ವೆರಿ pleasant to watch, in fact, Shark Tank. Okay, ಇನ್ನು ಅಮೇರಿಕನ್ ಶಾರ್ಕ್ ಟ್ಯಾಂಕ್ ನೋಡಿದ್ರಂತೂ ಇನ್ನೂ ಮಸ್ತ್, ಬಟ್ ಇಂಡಿಯನ್ ಶಾರ್ಕ್ ಟ್ಯಾಂಕ್ ಇಸ್ ಪ್ಯಾರಲಲಿ ಈಕ್ವಲಿ ಗುಡ್. ಓಕೆ, ಸೊ ಅವರು ಬರ್ಬೋದು. ಮೇ ಬಿ ಅಮನ್ ಗುಪ್ತಾ ಮೇ ಆಸ್ಕ್ ಯು, ಎಸ್, ವೈ ಕಾಂಟ್ ಐ ಪರ್ಚೇಸ್ ಇಟ್. ಡೆಫಿನೆಟ್ಲಿ ಇದೆ, ಬೇಕಾದಷ್ಟು ಉದಾಹರಣೆ ಇದೆ, ನಮ್ಮಲ್ಲೇ ಇದೆ, ಭಾಳ ಇಲ್ಲ, ಬೇರೆ ಕಾಲೇಜ್ನಲ್ಲಿ ಇದೆ. ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ಡೂ ಎ ಪ್ರಾಜೆಕ್ಟ್ ಆ್ಯಂಡ್ ದೇ ಆರ್ ಗೋಯಿಂಗ್ ಟು transfer the technology to other company, big company, and they make crores of rupees. Vichar mari, right? Next, and you can have always an industry collaboration, technology transfer, industry collaboration adu almost interrelated anyway, or you can start your own enterprise and start your product. That will be the case. That is the ultimate.
I told it reflects the maturity level of engineering work implementation, readiness for acquisition of work towards implementation, manufacturing and operation. 9 levels, TRL 1 is the lowest, TRL 9 is the highest. It is originally by NASA, as I said, for aircraft and space exploration technology. And it must be for all commercial products and services. Unless until your work implementation is above 7, it cannot be thought of commercialization or something, productization or something. I don't like to take much time. It's a conceptual or thematic environment ಅಂದ್ರೆ ಅಲ್ಲಿ first level, what we call it as research phase. Using fundamental laws, phenomena, or postulate, whatever theorem, using science, you are going to trying to find a solution for a given problem. The other day I was telling, and I am going to give it in my last slide anyway, some innovative project ideas. Okay. ದಿನ ನಮಗೆ 1 ಅಥವಾ 2 ಮಿನಿಮಮ್ ಪ್ರಾಬ್ಲಮ್ ಸಿಗ್ತಾವೆ, ದಿನ ಸಿಗ್ತಾವೆ, ಡೈಲಿ ಸಿಗ್ತಾವೆ. ಈ ಮಿನಿಮಮ್ 2 ಚಾಲೆಂಜಿಂಗ್ ಪ್ರಾಬ್ಲಮ್ ಸಿಗ್ತಾವೆ. ಅದು ಎಲ್ಲದೂ ನಮ್ಮ ಕೈಲಿ ಮಾಡ್ಲಿಕ್ಕೆ ಆಗಲಿಕ್ಕಿಲ್ಲ. ಅದೇ ಥರ ನೀವು ಒಂದು ತಿಂಗಳಗಟ್ಟಲೆ ವಿಚಾರ ಮಾಡಿದ್ರೆ ಅಂದರೆ ಒಂದು ಐಡಿಯಾಕ್ಕೆ ಡೆಫಿನೆಟ್ಲಿ ಐ ಕ್ಯಾನ್ ಫೈಂಡ್ ಎ ಸೊಲ್ಯೂಷನ್ ಅನ್ನೋದು ಬರ್ತೈತಿ. ಸೊ ಅದನ್ನು ತೊಗೊಂಡು ಇಫ್ ಯು ಸ್ಟಾರ್ಟ್ ಏನು ಮಾಡ್ಬೋದು, ಇದಕ್ಕೆ ಈ ಥರದ ಸೆನ್ಸರ್ ಬೇಕು ಅಥವಾ ಈ ಥರದ ಒಂದು ಇರಬೇಕು, ಹಂಗೆ ಮಾಡೋದು ಅದು ರಿಸರ್ಚ್ ಲೆವೆಲ್ ಫೇಸ್. ಸೊ ದಟ್ ಈಸ್ ಯೂಶ್ವಲಿ ಕನ್ಸೆಪ್ಚುವಲ್ ಆ್ಯಂಡ್ ಥಿಮ್ಯಾಟಿಕ್ ಎನ್ವೈರನ್ಮೆಂಟ್ ಅಂತ. ಎರಡನೇದು ವಾಟ್ ಎವರ್ ಯು ಆರ್ ಡೂಯಿಂಗ್ ಎ ಮಿನಿ ಪ್ರಾಜೆಕ್ಟ್ ಆರ್ ವಾಟ್ ಎವರ್ ಯು ಆರ್ ಡನ್ or whatever you are going to do, on the table it is going to work, and if you take out of the table and put it across a real time, it may not work. So that usually what we call it as development phase. And the last phase where TRL 7, 8, 9, first TRL 1, 2, 3 thematic environment, ಈಗ ಎರಡು ಸೇರಿ TRL 4, 5, 6. The last operational environment, that is deployment phase. Company wants the project work to be in the stage where they can go for productization and commercialization so that they can deploy it across the user. So deployment stage is there. So the last 3 TRL will come under that. The other way of putting, you can understand that. Please read that yourself. First is basic principle of the technology concept formulated. These two are theory, more of theory first two. The third one is experimental proof of concept. Proof of concept ಅಂತ ಎಷ್ಟು ಮಂದಿ ಕೇಳಿದ್ರಿ ಸಿನ್ಸಿಯರ್ಲಿ? ಪ್ರೂಫ್ ಆಫ್ ಕನ್ಸೆಪ್ಟ್. ಈಗ ಒಂದು ಹಿಂಗಿದೆ, ಈಗ ಒಂದು ಡ್ರೋನ್ ವಿತ್ ದಿಸ್ ಮಚ್ ಆಫ್ ಪೇಲೋಡ್ ಅಂದರೆ ದ ಟೋಟಲ್ ವೇಟ್, ದಿಸ್ ಮಚ್ ಆಫ್ ಪೇಲೋಡ್ ವಿತ್ ದಿಸ್ ಥ್ರಸ್ಟ್ ಅಂದರೆ ಕೆಳಗೆ ತಳ್ಳುದು, ವಿತ್ ದಿಸ್ ಮಚ್ ಆಫ್ ಥ್ರಸ್ಟ್ ಆ್ಯಂಡ್ ವಿತ್ ದಿಸ್ ಮಚ್ ಆಫ್ ಕ್ರೂಸ್ ಅಂದರೆ ಮುಂದೆ ಹೋಗೋದು. It is going to fly horizontally without falling. I repeat, I have a drone. I have designed a drone which has so many functionalities and all, and battery, heavy battery, everything. And how many fans I need to, what must be the speed, RPM of those fans, why, how much thrust it has to create to go away from the gravity, and at what level it has to fly without inclining, going down. ಅದು ಥ್ರಸ್ಟ್ ಎಷ್ಟು ಕೊಡಬೇಕು, ಆಮೇಲೆ ಅಪ್ಲಿಫ್ಟ್ ಎಷ್ಟು ಇರಬೇಕು, ಇವೆಲ್ಲ ಏನು ಡಿಸೈನ್ ಮಾಡ್ತಿರಲ್ಲ, ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ದ ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಆಫ್ ಕನ್ಸೆಪ್ಟ್. ದೆನ್ technology validated in the lab, so that you are going to start working, implementing, and it is going to work in the laboratory level. That's the relevant environmental work are TRL 5. So I will take the next slide. You are anything at TRL 3 or 4 because you have already admitted to engineering course. ಇಲ್ಲಿ ನಾವು ಮತ್ತೆ ಅದಂಥ ಫಾರ್ಮುಲೇಷನ್, ಅದಕ್ಕೆ ಯಾವ ಲಾ, ಯಾವ ರೂಲು, ಆ ರೂಲಿಂದ ಯಾವುದಂತ ನಾನು ಡಿರೈವ್ ಮಾಡ್ಕೊಂಡು ಯೂಸ್ ಆಗ್ತದೆ ಅವೆಲ್ಲ ನೋಡೋ ಅಗತ್ಯ ಇಲ್ಲ ಈಗ. ಬಿಕಾಸ್ ಫಾರ್ ಎನ್ ನಂಬರ್ ಆಫ್ ಎನಿ ಪ್ಯಾರಾಮೀಟರ್ ಆರ್ ಎನಿಥಿಂಗ್ ದೇ ಆರ್ ರೆಡಿಲಿ ಅವೈಲೇಬಲ್ ಸೆನ್ಸರ್ಸ್, ಅದರ್ ಥಿಂಗ್ಸ್. ಓಕೆ, ಅದನ್ನು ನಾವು ಮಾಡೋ ಅಗತ್ಯ ಇಲ್ಲ ಈಗ ಸದ್ಯ. ಸೊ ಐ ಹ್ಯಾವ್ ಸ್ಟಾರ್ಟೆಡ್ ವಿತ್ TRL 3 and you please observe that. I am sorry you are unable to read that. It's okay. TRL 3 na red ನಲ್ಲಿ ಹಾಕಿದ್ದೀನಿ ನಾನು. And if you go on, it starts going into greener. Greener ಅಂದರೆ more and more possibility of implementation. Engineering projects are either at TRL 4 or 5, not more than that.
5ಗಿಂತ ಮೇಲಂತೂ ಇಲ್ಲೇ ಇದೆ ಯಾವ ಪ್ರಾಜೆಕ್ಟು. ಓಕೆ, TRL 6 is also a proto model, but it is working under in controlled environment. ಅದು ರೆಲೆವೆಂಟ್ ಎನ್ವೈರನ್ಮೆಂಟ್ ಅಂದ್ರೆ ಏನು, ಯು ಆರ್ ಗೋಯಿಂಗ್ ಟು ಸಪೋರ್ಟ್ ದ್ಯಾಟ್ ವರ್ಕಿಂಗ್ ಬೈ ಗಿವಿಂಗ್ ಎ ಕಂಡ್ಯೂಸಿವ್ ಎನ್ವೈರನ್ಮೆಂಟ್. ಈಗ ಟೇಬಲ್ ಮೇಲೆ ಯಾವುದೋ ಒಂದು ಪೋಲ್ಟ್ರಿ ಫಾರ್ಮ್ದು ಯಾವುದೋ ಒಂದು ಇದು ಮಾಡಿದ್ರಿ ಅಂದರೆ ಆ ಪೋಲ್ಟ್ರಿ ಫಾರ್ಮ್ನಲ್ಲಿ ಇರುವಂಥ ಎಲ್ಲ ಇದು ಇರಲಿಕ್ಕಿಲ್ಲ ಏನೋ ಎನ್ವೈರನ್ಮೆಂಟ್. ಇಲ್ಲಿ ಲ್ಯಾಬೊರೇಟ್ರಿ ಮೇಲೆ ಒಂದು ಟೇಬಲ್ ಮೇಲೆ ಒಂದು ಬಾಕ್ಸ್ ಇಟ್ಕೊಂಡು ಆ ಬಾಕ್ಸನ್ನೇ ಪೋಲ್ಟ್ರಿ ಫಾರ್ಮ್ ಅಂದು ಆ ಬಾಕ್ಸ್ನೊಳಗೆ ಟೆಂಪ್ರೇಚರ್ ಟೂ ಮಚ್ ವೇರಿಯೇಷನ್ ಇರಲಿಕ್ಕಿಲ್ಲ, ಪ್ರೆಷರ್ ಇರಲಿಕ್ಕಿಲ್ಲ, ಅಥವಾ ಕಾರ್ಬನ್ ಡೈಆಕ್ಸೈಡ್ ಎಮಿಟೆಡ್ ಬೈ ದಿ ಚಿಕನ್ ಆ್ಯಂಡ್ ಆಲ್ ಅದು ಇರಲಿಕ್ಕಿಲ್ಲ, ಚಿಕ್ಸ್ ಆ್ಯಂಡ್ ಆಲ್ ಅದು ಇರಲಿಕ್ಕಿಲ್ಲ. ಸೊ ಇಲ್ಲಿ ಇಟ್ಸ್ ಅ ವೆರಿ ಕಂಟ್ರೋಲ್ಡ್ ಎನ್ವೈರನ್ಮೆಂಟ್, ರೆಲೆವೆಂಟ್ ಎನ್ವೈರನ್ಮೆಂಟ್. ನೆಕ್ಸ್ಟ್ ಕಂಟ್ರೋಲ್ಡ್ ಎನ್ವೈರನ್ಮೆಂಟ್. ನೆಕ್ಸ್ಟ್ only you can understand I am going little greener and greener. Okay, the 7th TRL 7 is really difficult to achieve, but if you achieve it, it's great. I am sure a company will come and identify you. I am sure of it. So TRL 7. Then we have TRL 8 and 9, usually commercialization, manufacturing and commercialization. The last one is what we call it as commercial model. ಅದು ಪಕ್ಕಾ ರೆಡಿ. ಈಗ ಅದೇನಲ್ಲ, ಒಂದು ಯಾವುದೋ ಒಂದು ಟೂ ವೀಲರ್ ಇಲ್ಲ ಒಂದು ಎಲ್ ಇ ಡಿ ಟಿ ವಿ. ಸೊ ಅವನು ಹೇಳ್ತಾನೆ 1 lakh hours glow time. ವಾಟ್ ಇಸ್ ದ ಮೀನಿಂಗ್ ಆಫ್ ಗ್ಲೋ ಟೈಮ್? ಆನ್ ಮಾಡಿಟ್ರೆ 1 lakh hours ಒಂದು ಟಿ ವಿ ಬರ್ತೈತೆ ಅಂತ ಹೇಳ್ತಾನೆ. 1 lakh hours glow time for this LED. So it will be tested by the manufacturer not less than 1 lakh times. Then only they will say with authentic. You are supposed to expect the respect by the recruiter. Then only, okay, 9, 10, 8 to 9, sorry, 10 ಇಲ್ಲ, 8, 9 ಅಂತೂ it is a respect and reward, full reward and respect. Okay, so this is a general way of discussing something about the TRL. Projects in engineering program are either at TRL 4 or at the most TRL 5. Industry company wants implementation level TRL 7 and 8. I have taken some example anyway. I will not to discuss that. I will skip that. Some project ideas I am going to discuss because okay, by another 5 minutes I will do. Okay. ಯಾರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಯಾರು ಬಂದಿಲ್ಲಲ್ಲ, ಒಂದು ಗೈ ಹ್ಯಾಸ್ I was very happy that within an hour of displaying that banner, a guy from computer science has registered. But I have asked, but he has not turned up. I don't know why. One guy has registered within an hour, a computer science guy. Okay. ಇಲ್ಲಿ ಕಂಪ್ಯೂಟರ್ ಸೈನ್ಸ್ ನಾವು ಯಾರು ಇದ್ದೀರಾ? ಇಲ್ಲ. Nobody is it? Only ANC ಮತ್ತು ಓಕೆ. ದೆನ್ ನೋಡಿ, ಏರ್ ಕ್ವಾಲಿಟಿ ಈಗ ಮಾನಿಟರ್ ಮಾಡ್ತಾ ಇಲ್ಲ ಅಂತಿಲ್ಲ. ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ನವರು ಎವ್ರಿ ಡೇ ಏರ್ ಕ್ವಾಲಿಟಿ ನಿಮಗೆ ಮೊಬೈಲ್ನಲ್ಲಿ ಟುಡೇಸ್ ವೆದರು ಅದು ಇದು 18 ಬರ್ತಾವೆ. ಅದೆಲ್ಲ ನಾನು ಹೇಳೋದು. ಸಮ್ ಎ ಐ ಸಪೋರ್ಟೆಡ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ is supported, ವೆದರ್ ಫೋರ್ಕಾಸ್ಟಿಂಗ್ ಆರ್ ವೆದರ್ ಮಾನಿಟರಿಂಗ್. ಅದಕ್ಕಿಂತ ನಾವು ಬೆಟರ್ ಇನ್ನೊಂದು ಹೇಳ್ತೇನೆ. ಸಮ್ ಟೈಮ್ ಬ್ಯಾಕ್ ಎ ಕಂಪನಿ ಹ್ಯಾಸ್ ಅಪ್ರೋಚ್ಡ್ ಮೀ asking about this. A company called Simplin in Bangalore, startup company, they have approached me telling that, sir, you have some very good way of implementation now. Why can't we together work? Actually, we have started working with the help of my own students. But ಅವ್ರಿಗೆ ಯಾವ ಕಂಪನಿ ಪ್ಲೇಸ್ಮೆಂಟ್ ಆದವರು ನಾನೇ ಮಾಡ್ತರು ಆ ಕಂಪನಿ ಅವರು ಬಿಟ್ಟರು ನಮ್ಮನ್ನು. ನಿಮ್ಮ ಕೈಲಿ ಆಗೋದಿಲ್ಲ, ಹಾಳಾಗೋಗ್ರಿ ಅಂದರು. ಆಯ್ತಾ? ಅದು ಆ್ಯಕ್ಚುಲಿ they have got a project worth of 15.6 crore. I repeat, there is a company called Simplin in Bangalore, started by our own alumni, one of them, and another guy is from Gulbarga.
ಸಿಂಪ್ಲಿನ್ ಅಂತ ಒಂದು ಕಂಪನಿ, ಅದನ್ನ ಈಗ ಮೋಸ್ಟ್ಲಿ ಕಲರ್ಸ್ ಅಂತ ಚೇಂಜ್ ಮಾಡ್ಕೊಂಡಿದ್ದಾರೆ ಅದು ಕಂಪನಿ ಹೆಸರು, ಕಲರ್ಸ್ ಇನ್ಫಿನಿಟಿ ಅಂತಾನೆ ಹಿಂಗೇನೋ ಚೇಂಜ್ ಮಾಡ್ಕೊಂಡಿದ್ದಾರೆ. ದೇ ಹ್ಯಾವ್ ಕಮ್ ಇಯರ್, ದೇ ಹ್ಯಾಡ್ ಎನ್ MOU, so painful for me that the MOU was signed by me and that company, and I have deployed 2 of my own students. You know, we have started working. I have invested minimum 10-15,000 rupees. This is just 4 years, 3-4 years back. And once ನೋಡಿ ನಮ್ಮ ಹಣೆ ಬರ ಹೆಂಗೈತಂದರೆ ಅದು ದೇ ಹ್ಯಾವ್ ಗಾಟ್ ಎ ಪ್ರಾಜೆಕ್ಟ್ ಫ್ರಮ್ ದಿಸ್ KIA. ವಾಟ್ ಈಸ್ KIA? KIA ಅಂದ್ರೇನು? ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಬ್ಯಾಂಗ್ಳೂರ್. KIA ದಲ್ಲಿ now it is becoming one of the top airport in the world. Terminal 2 ಇದಾಗಿದೆ ಸ್ಟಾರ್ಟರ್. ಸೊ KIA ದಲ್ಲಿ ಈ ಟಾಯ್ಲೆಟ್ ಯೂಸೇಜ್ ಅದು ಒಂಥರ ಕ್ಯೂಬಿಕಲ್ಸು ಡಿಸ್ಪರ್ಸ್ಡ್ ಇರ್ತಾವೆ. ಒಳಗೆ ಹೋದ ಕೂಡಲೇ ಓಕೆ, ಯಾವ ಹ್ಯೂಮನ್ ಬಿಹೇವಿಯರ್ ಸೈಕಾಲಜಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟಾಯ್ಲೆಟ್ ಇಸ್ ದ ಬೆಸ್ಟ್ ಪಾಯಿಂಟ್. ಪ್ಲೀಸ್ ರಿಮೆಂಬರ್, ಟಾಯ್ಲೆಟ್ ಈಸ್ ದ ಬೆಸ್ಟ್ ಪಾಯಿಂಟ್ ಟು ಅಂಡರ್ಸ್ಟ್ಯಾಂಡ್ ದ ಸೈಕಾಲಜಿ ಆ್ಯಂಡ್ ಬಿಹೇವಿಯರಲ್ ಸೈನ್ಸ್ ರಿಲೇಟೆಡ್ ಟು ಹ್ಯೂಮನ್. ಅದನ್ನು ಟಾರ್ಗೆಟ್ ಮಾಡಿ ಅವರು ದೇ ಗಾಟ್ 15.6 crore ಪ್ರಾಜೆಕ್ಟ್ ಇಮ್ಮಿಡಿಯೇಟ್ಲಿ ಬೈ KIA ಅಥಾರಿಟಿ. ಯಾವುದು ಅಂದರೆ ಯಾವ ಟಾಯ್ಲೆಟ್ ಜಾಸ್ತಿ ಯೂಸ್ ಮಾಡ್ತಾರೆ, ಯಾವುದನ್ನು ಕಡಿಮೆ ಯೂಸ್ ಮಾಡ್ತಾರೆ, ಯಾವುದಕ್ಕೆ ಮಂದಿ ಹೋಗೋದೇ ಇಲ್ಲ, ಅಥವಾ ಯಾವ ಟಾಯ್ಲೆಟ್ ಜಾಸ್ತಿ ಹೊತ್ತು ಲಾಕ್ ಇರುತ್ತೆ, ಕ್ಲೋಸ್ ಇರುತ್ತೆ, ಯಾವುದಕ್ಕೆ ಜಾಸ್ತಿ ವಾಟರ್ ಬೇಕು, ಎನ್ ನಂಬರ್ ಆಫ್ ಮಷಿನ್ ಲರ್ನಿಂಗ್, ಎನ್ ನಂಬರ್ ಆಫ್ ವಾಟ್ ಯು ಕಾಲ್ ಇಟ್ ಆಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಡೆಡ್. ಅದಕ್ಕೆ ನನಗೆ ಅವ್ರು ಏನು ಕೇಳಿದರು ಅಂದರೆ ಒಂದು 10 ಇದನ್ನು ಮಾಡಿ ರೆಡಿ ಮಾಡಿ, ಸ್ಮಾಲ್ ಸೆನ್ಸರ್ ಇದು ಮಾಡಿ, ಅದರದ್ದು ಡೇಟಾ ಸ್ಟ್ಯಾಕ್ ಮಾಡಿ, ಆ ಡೇಟಾಕ್ಕೆ ಏನೋ ಒಂದು ಐ ಆಮ್ ನಾಟ್ ಗುಡ್ ಎಟ್ AI ಆ್ಯಂಡ್ ಆಲ್, ಬಟ್ ಇನ್ ಎನಿವೇ ಐ ನೋ ಸಮಥಿಂಗ್. ಅದಕ್ಕೊಂದು ಇದನ್ನು ಮಾಡೆಲ್ ರೆಡಿ ಮಾಡಿರಿ. ಇದು ನೀವು ನೋಡಿರ್ಬೇಕಾದ್ರೆ ಕೊಟ್ಟಿಗೆಯಿಂದ ಹೊರಗೆ ನೀರು ಇದು ಹರಿದು ಹೋಗ್ತತ್ತಲ್ಲ, ಗಂಜಾಳ ಮತ್ತು ಇದು ಮಿಕ್ಸ್ ಆಗಿ, ಅಲ್ಲಿ ಏನಾರು ಗಿಡ ಹಚ್ಚಿರಿ ಹೆಂಗೆ ಬೆಳಿತಾವೆ ಗೊತ್ತಲ್ಲ, ಜಬರ್ದಸ್ತ್ ಬೆಳಿತಾವೆ. ಕೈ ತೊಳ್ಕೊಳ್ಳೋಲ್ಲಿ ಕೈ ನೀರೊಂದೇ ಅಲ್ಲ, ನೀರಷ್ಟೇ ಇದು ಸಾಕಾಗೋದಿಲ್ಲ, ಜೊತೇಲಿ ಒಂದಿಷ್ಟು ನೀವು ತಿಂದುಬಿಟ್ಟು ಅನ್ನದ ಇದು ಎಲ್ಲ ಅದು ಗೊಬ್ಬರ ಆಗಿ ಹೋಗ್ತತ್ತಲ್ಲ, ಅದು ಎಷ್ಟು ಚಂದ ಬೆಳೀತೈತೆ. ಸೊ ಪಬ್ಲಿಕ್ ಟಾಯ್ಲೆಟ್ನಲ್ಲಿ ಕಾಮನ್ ಆಗಿ ಒಂದು ಕಡೆ ಎಲ್ಲೋ ಅದು ಹೋಗಿ ಡಂಪ್ ಆಗಲೇಬೇಕಾ, ಎಲ್ಲಿ ಡ್ರೈನೇಜ್ನಲ್ಲೋ ಎಲ್ಲೋ ಅಥವಾ ಸೆಪ್ಟಿಕ್ ಟ್ಯಾಂಕ್ನಲ್ಲೋ ಎಲ್ಲೋ, ಅಲ್ಲಿ ಒಂದು ಡಿವೈಸ್ ಆನ್ಲೈನ್ ಯೂರಿಯಾ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇರ್ಬೇಕದು. ಯೂರಿಯಾನ ಹೊರಗೆ ತೆಗಿತೇನೆ, ಅದಕ್ಕೆ ಈಗ ಯೂರಿಯಾ ಡೈರೆಕ್ಟ್ಲಿ ನೀವು ಸೆಲ್ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಬ್ಯಾಂಡ್ ಫ್ರಮ್ ಸೆಂಟ್ರಲ್ ಗೌರ್ಮೆಂಟು. ಅದಕ್ಕೆ ನೀಮ್ ಕೋಟ್ ಮಾಡಬೇಕು, ನೀಮ್ ಕೋಟೆಡ್ ಯೂರಿಯಾ ಕ್ಯಾನ್ ಬಿ ಯೂಸ್ಡ್. ಸೊ ದಟ್ ಮೇ ಬಿ ಅ ವಂಡರ್ಫುಲ್ ಪ್ರಾಜೆಕ್ಟ್ ಐಡಿಯಾ. ಅದರ್ ಡೇ ಐ ವಾಸ್ ಟೆಲಿಂಗ್ ಟು ಮೈ ವೈಫ್, ಒಂದು ಸಣ್ಣದು ಈ ಡಸ್ಟರ್ ಅಥವಾ ಅದಕ್ಕಿಂತ ಸ್ವಲ್ಪ ದೊಡ್ಡದಿರ್ಬೋದು, ಒಂದು ಅದರೊಳಗೆ ಏನೋ ಒಂದು ಮಷಿನ್ ಇದೆ, ಇದಿದೆ, ಅದಕ್ಕೊಂದು ಸ್ವಲ್ಪ ಸ್ಮೂತ್ ಇದಿದೆ, ಅದನ್ನು ನಾನು ಸ್ನಾನ ಆದ ತಕ್ಷಣ ಒಂದು ಸಲ ಹಿಂಗಿಂಗ್ ಅಂದರೆ ಎಲ್ಲ ಮೈದೆಲ್ಲ 100% ಈ ಕ್ಲಾತ್ ಏನು ನಾವು ಯಾವುದಕ್ಕೆ ಕ್ಲಾತ್ ತೊಗೊಂಡು ಹಿಂಗೆ ಮಾಡ್ತೀವಿ, ಗುದ್ದಾಡ್ತೀವಿ, ಅದು ನೀರು ಇವಾಪ್ರೇಟ್ ಆಗಿ ಡ್ರೈ ಆಗಲಿ ಅಂತ, ಹೌದಾ? ಸೊ ಅದನ್ನೇ ಒಂದು ಡಸ್ಟ್ಗಿಂತ ಒಂದು ಸ್ವಲ್ಪ ದೊಡ್ಡದಪ್ಪ, ಅದರೊಳಗೆ ಎಲೆಕ್ಟ್ರಾನಿಕ್, ಅದು ಸಕ್ ಮಾಡಬೇಕು, ಮಾಡಿ ನೀವು ಯೂಸ್ ಆಗಿ ಬಿಟ್ಟು ಇಡ್ತಿದ್ದಂಗೆ ಅದು ಇವಾಪ್ರೇಟ್ ಆಗ್ಬಿಡ್ಬೇಕು, ಅಥವಾ ಇನ್ನೊಂದು ಯೂಸು ಮಾಡ್ಬೋದು ಅದನ್ನು, ಎನ್ ನಂಬರ್ ಆಫ್ ವೇಸ್. ಯುನೋ the other maybe 1 year back, 2 year back, we were doing something on controlled banana ripening project, and government has given a 3 lakh grant for us. 1 or 2 students are doing. The other way, one guy met me in industry. He was telling, you are controlling the banana ripening, right? Because India is the 3rd largest banana manufacturer in the world, especially Southeast Asian countries. Malaysia is the first, I think. Long back, maybe 8 years back. Non-invasive method of nutrition content of apple. Called, we have termed it as Appletron. This is our paper with that. Without cutting it, without pricking it, without going for chemical reaction, nothing. An apple which is put on a platform, small platform, some machine has to
send some UV or visible or IR without killing anything of it. And finding its nutrition, especially vitamin B, B6 I think. B6 ಅಲ್ಲ? No, because we have paper, but it's long back done, I don't remember it. I said, ಈ ಮಾಸ್ಕಿಟೋ ರಿಪೆಲೆಂಟ್ ಇವತ್ತಿಂದ ಇವತ್ತು ಇನ್ನೂ ನೀವು ಹಂಗೆ ಯೂಸ್ ಮಾಡ್ತೀರಿ ಅಂದರೆ ನಮ್ಮಂಥ ದಡ್ಡ ಯಾವಿಲ್ಲ. ಇನ್ನು ಅದಕ್ಕೆ ಬೇರೆ ನಮ್ಮನೆ ಏನಾದರೂ ಫಾರ್ಮೇಷನ್ ಹಾಕಿತ್ತು ಅಂದರೆ ನಮ್ಮಂಥ ಶಾಣೆ ಆಗಬೇಕು. ಹಾಗೆ ಐರನ್ ಕಂಟೆಂಟ್ ಇನ್ ಲೀಫಿ ವೆಜಿಟೇಬಲ್ಸ್ ಲೈಕ್ ಸ್ಪಿನಾಚ್, ಇದು ಏನದು ಮೆಂತ್ಯ, ಇದೆಲ್ಲ ಬರುತ್ತಲ್ಲ ಏನದು ಪಾಲಕ್, ಅದರೊಳಗೆ ಐರನ್ ಕಂಟೆಂಟ್. ಒಂದು ಲೀಫ್ ತೊಗೊಂಡು ಇಟ್ಟೆ ಅಂದರೆ ಒಂದು ಮಷಿನ್ನಲ್ಲಿ ಅದು ಸ್ಕ್ಯಾನ್ ಮಾಡೋ, ಈ ಜೆರಾಕ್ಸ್ ಮಷಿನ್ ಟೈಪ್ ಸ್ಕ್ಯಾನ್ ಮಾಡೋ ವಿದೌಟ್ ಕಟಿಂಗ್, ನಾನ್ ಇನ್ವೇಸಿವ್ ಅಂದರೆ ವಿದೌಟ್ ಡಿಸ್ಟರ್ಬಿಂಗ್ ಇಟ್, ವಿದೌಟ್ ಕಟಿಂಗ್ ಇಟ್. ಡಿಟೆಕ್ಷನ್ ಆಫ್ ಆರ್ಟಿಫಿಷಿಯಲ್ ರೈಪನಿಂಗ್ ಆಫ್ ಬನಾನಾ ಫ್ರೂಟ್. ಎಷ್ಟು ಸಲ ನೀವು ಯಾವ ಅಂಗಡಿಯಲ್ಲಿ ಫ್ರೂಟ್ ಅಂಗಡಿಯಲ್ಲೂ ಹಣ್ಣೆ ತಗೋರಿ, ಐದಾರು ವ್ಯಾಕ್ಸರ್ ಹಚ್ಚಿರ್ತಾರೆ. ಈ ಏನು ಜಲ್ದಿ ಹಣ್ಣಾಗಲಿ ಅಂತ ಅದನ್ನು ಒಂದು ಜಿಂಕ್ ಅದೇನೋ ಒಂದು ಇದೈತಿ ಕೆಮಿಕಲ್, ಐ ಹ್ಯಾವ್ ದೋಸ್ ಕೆಮಿಕಲ್ಸ್ ಆಲ್ಸೋ, ಐ ಮೀನ್ ದಿಸ್ ಒನ್ ಆಲ್ಸೋ. ಅದನ್ನು ಅಜ್ಜಿ ತೆಗಿತಾರೆ. ಅದು ಆ್ಯಕ್ಚುಲಿ ಬನಾನಾ ಇನ್ನೂ ಫುಲ್ ಹಣ್ಣಾಗೋ. ನಾನು ಯಾರೇ ನನ್ನಂತಲ್ಲಿ ಬರಲಿ ಪ್ರಾಜೆಕ್ಟ್ ಗಿಜೆಕ್ಟ್ ಕೇಳ್ಕೊಂಡು ಒಂದಿಷ್ಟು ನನ್ನ ಹತ್ರ ಇದ್ದ ಐಡಿಯಾ ಹೇಳೇ ಹೇಳ್ತೀನಿ. ಯಾಕಂದರೆ ಮಾಡಿದರೆ ಮಾಡಲಿ, ಇಲ್ಲ ಮುಂದೆ ಯಾವಾಗಾರ ಅವರು ಕರಿಯರ್ನಲ್ಲಿ ಅವರು ಸ್ವಲ್ಪ ದೊಡ್ಡ ಇದಕ್ಕೆ ಹೋದ್ಮೇಲೆ ಅವ್ರ ಕಂಪನೀಲಿ ಅವ್ರಿಗೆ ಆ ಥರದ್ದು ಒಂದು ಏನೋ ಬ್ಯಾಕ್ಗ್ರೌಂಡ್ ಸಿಕ್ತು ಅಂದರೆ ಮಾಡಿದರೆ ಇನ್ನೂ ಗ್ರೇಟ್ ಆಗ್ತದೆ, ಮಾಡಲಿ ಅಂತಂದು. ಬಟ್ ಐ ಡೋಂಟ್ ಹೈಡ್. ಬಟ್ ಸ್ವಿಮ್ಮಿಂಗ್ ಪೂಲ್ನಲ್ಲಿ ವಿ ನೋ ಇನ್ ಸ್ವಿಮ್ಮಿಂಗ್ ಪೂಲ್ ಫಾರ್ ಶ್ಯೂರ್ 5 out of 10 is going to pee there. I am sure of it. So we need to find, but there are methods, but none of the method is shoot method or intavare anta annuvanta method illa. And you cannot disturb an individual, you cannot disturb the integrity of the user, you cannot you cannot reduce or you cannot take out the comfort of user, you cannot. So without disturbing, without killing anything, call me as friend, but you can always do it, right? So somebody will summarize now 1 or 2 sentences. ಮೇಡಮ್ ಒಂದು ಸೆಂಟೆನ್ಸ್ ಹೇಳ್ಬಿಟ್ಟು ಇವತ್ತಿನ ಮುಗೀತು. ಧನ್ಯವಾದಗಳು ಅಂದನ. ಈಗ ಇವತ್ತಿನ ಒಂದು ಸೆಂಟೆನ್ಸ್ ಇವತ್ತಿಂದ ಏನು ಕುಂತಲೇ ಹೇಳಿ, ಆರಾಮ್ಸೆ. ಇಟ್ ಈಸ್ ನಾಟ್ ಕ್ಲಾಸ್. ವಿ ಡೋಂಟ್ ವಾಂಟ್ ದ ಒನ್ ಹೂ ಇಸ್ ನಾಟ್ ಇನ್ವಾಲ್ವ್ಡ್ ನಾನೇನು ಕೇಳ್ತಾ ಇಲ್ಲ, ಒನ್ ಈಸ್ ಇನ್ವಾಲ್ವ್ಡ್ ಅವರಿಗೂ ನಾನೇನು ತಲೆ ಮೇಲೆ ಕೂರಿಸ್ಕೋತಾ ಇಲ್ಲ. ಕುಂತಲೇ ಹೇಳಿ ಒಂದು ಸೆಂಟೆನ್ಸ್. ನೀವು ಹೇಳಿಲ್ಲ ಇನ್ನೊಬ್ರು ಹೇಳ್ತಾರೆ, ಯಾರು ಹೇಳಿ. Yeah, you have understood something about what is the basic meaning of fundamental of technology readiness level for a project. And somebody else, any other sentence you like to add? ಇಲ್ಲ ನಂಗೆ ಆ್ಯಡ್ ಮಾಡೋಕ್ಕಾಗೋದಿಲ್ಲ ಅಂತಂದರೆ ಯು ಆರ್ ನಾಟ್ ರೆಡಿ. your personality TRL itself is below 3. ಹೇಳಿ, ಕಮ್ ಆನ್ ಹೇಳಿ. ಒಂದು ಸೆಂಟೆನ್ಸ್ ಹೇಳಿ. ನೀವು ಕುಂತಲ್ಲಿ ಆರಾಮ್ಸೆ ಕುಂತ ಹೇಳಿ. Okay, TRL 6 is a immediate suggestion from my side. TRL 4 everyone does, and TRL 5 ಅಥವಾ 6 ಗೆ ಹೋದ್ರಿ ಅಂದರೆ ಇಟ್ ಇಸ್ ಗ್ರೇಟ್. ಐ ಆಲ್ಸೋ ಸೆಡ್ ಒನ್ ಥಿಂಗ್, TRL 7 ತನಕ ತೊಗೊಂಡೋಗಿ ನನಗೆ ಅಪ್ರೋಚ್ ಆದರೆ ಅಂದರೆ ಐ ಆಮ್ ಗೋಯಿಂಗ್ ಟು ಮೇಕ್ ಯುವರ್ ಕರಿಯರ್. I am going to give you a career, wonderful career, better than what you are going to get on the campus or something. TRL 7 ಗೆ ತೊಗೊಂಡು ಒಂದು ಯಾವ್ದಾದ್ರು ಒಂದು ಪ್ರಾಜೆಕ್ಟನ್ನು ತೊಗೊಬಂದ್ರಿ ಅಂದರೆ ಐ ಆಮ್ ದ ಫಸ್ಟ್ ಪರ್ಸನ್ ಟು go with you, and we can make together make a hell out of it. Okay, right? Thank you for listening, and just have at least 1% thought process over this. That is going to make you. Right? Thank you.